ನಾಯಕ್ ಅಂತ ಈ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು. ಇದಕ್ಕೆ ನಾನೊಬ್ಬನೇ ಪ್ರೊಡ್ಯೂಸರ್ ಅಲ್ಲ, ಇನ್ನೊಬ್ರು ಇದ್ದಾರೆ, ಎ ರಾಮು ಅಂತ, ಅವರು ವಕೀಲರು. ಅವರು ಇವತ್ತು ಅದು ಕೋರ್ಟ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ಸೊ ನಮ್ಮ ಇಬ್ಬರು ಹೀರೋಯಿನ್ನೂ ಬರೋಕ್ಕಾಗಿಲ್ಲ. ಆದರೆ ನಾನು ಮತ್ತು ನಮ್ಮ ಇನ್ನೊಬ್ಬ ಹೀರೋ ಇಲ್ಲಿದ್ದೀವಿ. ಇವರು ಇದಕ್ಕೆ ಎಲ್ಲ ಬೆನ್ನೆಲುಬು ನಿಂತಿದ್ದಾರೆ, ನಮ್ಮ ತಾಯಿ ಲಲಿತಾ ನಾಯಕ್ ಅವರು. ಇದೊಂದು ಮರ್ಡರ್ ಮಿಸ್ಟ್ರಿ ಕ್ರೈಮ್ ಸಬ್ಜೆಕ್ಟು. ನೀವು ನೋಡಿದಂಗೆ MY 1961 ಅಂತ. ಇದು ಆ್ಯಕ್ಚುಲಿ ಹಳೆ ಒಂದು ಕಾರ್ ನಂಬರು. ಸೊ ಈಗ 10-15 ಇಯರ್ಸ್ ಬ್ಯಾಕ್ ಇದ್ರದ್ದು. ಸೊ ಏನಕ್ಕೆ ಅಂತಂದರೆ ಈ ಈ ಈ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಗಂಡ ಮತ್ತು ಹೆಂಡತಿ ಮತ್ತು ಹೆಂಡತಿ ತಂಗಿ ಈ ನಡುವೆ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ ಅನ್ನೋದು ಫುಲ್ಲು ಜಾಸ್ತಿನೇ ಆಗ್ಬಿಟ್ಟಿದೆ ಮತ್ತು ದಿನ ಬೆಳಗ್ಗೆ ಕೊಲೆ ಆಗ್ತಾಯಿದೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಎಕ್ಸ್ಟ್ರಾ ಮೆಟ್ರಿಯಲ್ ಇದು ಮ್ಯಾರಿಟಲ್ ಅಫೇರ್ಸು, ಅದ್ರ ಬಗ್ಗೆ ತೊಗೊಂಡಿರೋದು. ಅಂದರೆ ಗಂಡ ಹೆಂಡತಿ ಬಿಟ್ಟು ಹೆಂಡತಿ ತಂಗಿನ ಅವಳು ಫಾರಿನ್ ಬಂದಾಗ ಅವಳ ಜೊತೆ ಲವ್ ಅಫೇರ್ ಇಟ್ಕೊಂಡ್ಬಿಡ್ತಾನೆ. ಆದರೆ ಅವಳು ಮರ್ಡರ್ ಆಗಿಬಿಡ್ತಾಳೆ. ಆ ಮರ್ಡರ್ ಮಾಡಿದ್ದಾರು ಗಂಡನ ಅಥವಾ ಬೇರೆಯವರ, ಸುಪಾರಿ ಕೊಟ್ಟಿದ್ದನ್ನ ಅಥವಾ ಹೆಂಡತಿ ಮಾಡಿದ, ಅದು ಅದ್ರ ಸುತ್ತ ಈ ಕತೆ ಸುತ್ತುತ್ತೆ. ಸೊ ಅದು ಸಸ್ಪೆನ್ಸ್ ಇರಲಿ. ಸೊ ಇದ್ರ ಮೇಲೆ ಹೋಗುತ್ತೆ, ಯಾರು ಮಾಡಿದ್ರು ಮರ್ಡರ್ ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಹೋಗುತ್ತೆ. ಈ ಸಬ್ಜೆಕ್ಟ್ನ ಇದ್ರ ಮೇಲೆ ನಾವೊಂದು 5-6 ಹಾಡು ಮಾಡಿಬಿಟ್ಟು ನಾವು ಇದರಲ್ಲಿ, ಅಂದರೆ ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟಾಗಿ ಹೋಗಬೇಕು. ಆಮೇಲೆ ಬರೀ ಮರ್ಡರ್ ಮಿಸ್ಟ್ರಿ ಅಂದರೆ ಹಾಡಿಲ್ಲದೆ ಇರೋಂಗೆ ಮಾಡೋದು ಬೇಡ, ಹಾಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಇವರೇ ನಿರ್ದೇಶಕರು, ಎಲ್ಲ ಇವ್ರದೇ ಬ್ಯಾನರ್ ಮಾಡಿದ್ದಾರೆ. ಈಗ ಏನಿಲ್ಲ, ಈ ಸಿನಿಮಾಗೆ ಒಂದು ಏನೋ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಮಾಡ್ತೀನಪ್ಪ, ಮಾಡೋಣ ಸ್ನೇಹಿತರಿಗೋಸ್ಕರ, ಒಬ್ರಿಗೊಬ್ರು. ನನ್ನ ಪಾತ್ರ ಏನಂದರೆ ಸೆಕೆಂಡ್ ಹೀರೋ ಥರ ಒಂದು ಪಾತ್ರ ಇದೆ ಅಷ್ಟೇ. ರೋಲ್ ಏನು ಸರ್? ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನಾನು ಅದೊಂದು 2 ಸಿನಿಮಾ ಮಾಡಿದೆ. ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಪ್ರತ್ಯರ್ಥ ಅಂತ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಚಿತ್ರದಲ್ಲಿ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಉಪೇಂದ್ರದಲ್ಲೇ ಇನ್ಸ್ಪೆಕ್ಟ್ರು. ಅದೇ ಈ ಥರದ್ದು ಒಂದು 50 ಸಿನಿಮಾ ಆಗಿದೆ ನನಗೆ. ಅದಾದಮೇಲೆ ನೋಡ್ಬೇಕು, ಇಲ್ಲಿ ಒಂದು ಕಾಕಿ ಬಟ್ಟೆ ಅಂದರೆ ನಾನು ಸ್ವಲ್ಪ ಹಿಂದೆ ದೂರನೇ, ನನಗೆ ಅದು ಆಗಿ ಬರೋಲ್ಲ. ಇನ್ಸ್ಪೆಕ್ಟ್ರ್ ಪಾತ್ರ ಅಂದರೆ ಸರಿಯಾಗಿ ಜನ ಐಡೆಂಟಿಫಿಕೇಶನ್ ಮಾಡೋಣ ಅಂತ. ನಾವು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಈಗಲೇ ನಾವು ಅದೇನೋ ಹ್ಯಾಕ್ ಹಾಕಬೇಕು, ಶೇವಿಂಗ್ ಮಾಡ್ಕೋಬೇಕು, ನಮ್ಮದು ಇದು ಖರಾಬ್ ಲುಕ್ ಯಾವಾಗ ಇದ್ದೇ ಇರುತ್ತೆ. ಈ ಲುಕ್ಕಲ್ಲೇ ತುಂಬ ಸಿನಿಮಾಗಳಲ್ಲಿ ನಂದು ಕಾಣಿಸ್ಕೊಂಡಿರೋದು. ಈ ನೋಡೋಣ ಮುಂದಕ್ಕೆ ಈ ಚಿತ್ರ ಇವ್ರ ಕೈನಲ್ಲಿದೆ. ನನ್ನನ್ನು ಹೆಂಗೆ ತೋರಿಸ್ಬೇಕು, ಏನು ಮಾಡಬೇಕು, ಕ್ಯಾರೆಕ್ಟರ್ ನನಗೆ. ಪೊಲೀಸ್ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ಒಂದು ನಮ್ಮ ಮಗ ಏನು ಸಿನಿಮಾ ಮಾಡ್ತಾನೆ, ಇನ್ನೊಬ್ಬ ನಾಟಕ ದುಡ್ಡು, ಅವನು ಮೈಸೂರಿನಲ್ಲಿ ಅರಳಿ ಇದರಲ್ಲಿ ಬರ್ತಾರೆ. ಹೀಗೆ ನನಗೇನು ಖುಷಿ ಅಂದರೆ, ಈ ಮಕ್ಕಳು ಒಂದು ಯಾವುದೋ ಒಂದು ತಪ್ಪು ದಾರಿ ಹಿಡಿಯೋ ಬದಲು ಒಂದು ಕಲಾತ್ಮಕವಾದಂಥ ಈ ಕಲೆಯ ಹಾದಿ ಹಿಡಿದು ಹೊರಟಿದ್ದಾರೆ. ಇದು ನನಗೆ ನಿಜವಾಗ್ಲೂ ಸಂತೋಷ ಇದೆ. ಈ ಚಂದ್ರು ಅವ್ರು ಹೇಳಿದ್ರಲ್ಲ ಹಾಗೆ ಎಲೆಮರೆ ಕಾಯಿ ಹಾಗೆ ಅದನ್ನು ಮಾಡ್ತಿರ್ತಾರೆ. ಒಂದು ಚಿತ್ರ ಒಂದು ಸಂದೇಶವನ್ನು ಕೊಡಬೇಕಷ್ಟೇ. ಆ ಸಂದೇಶ ಸೌಕಲ್ ದಾರಿಯಲ್ಲೇ ಹೋಗಬಾರ್ದು, ಮೂಢನಂಬಿಕೆಯನ್ನು ಬಿತ್ತಬಾರ್ದು. ಇದನ್ನು ಅವನು ಪಾಲಿಸ್ತಾನೆ. ಈಗ ಬಿಲ್ಗದ್ದೆಯಲ್ಲಿ ಇದೆಯಲ್ಲ, ಅದರಲ್ಲಿ ನಾನು ಮಾಡಿದ್ದೀನಿ, ಬಹಳಷ್ಟು ಮಾಡಿದ್ದೀನಿ. ನಾನು ಯಾಕೆ ಮಾಡಿದ್ದೇನೆಂದರೆ, ಇವು ಯಾರೂ ಸಿಕ್ಕಲಾದಾಗ ಅಮ್ಮ ವಯಸ್ಸಾದ್ರೆ ಯಾರೂ ಸಿಕ್ಕಲ್ಲ ಬಾರ ಏನೋ ಒಯ್ದು ಒಂದು ಮಾಡಿಸ್ತಾನೆ ಡೈಲಾಗ್. ಹಾಗಾಗಿ ಚಿಕ್ಕ ಪುಟ್ಟದಕ್ಕೆ ಹೆಲ್ಪ್ ಮಾಡ್ತೀನಿ. ಹಣಕಾಸಿನ ಸಂದರ್ಭ ಬಂದಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸ್ವಲ್ಪ. ಆದರೆ ಅವನಿಗೆಲ್ಲ ನನಗೇನು ಸಂತೋಷ ಅಂದರೆ, ಒಬ್ಬ ಮನುಷ್ಯ ಆಲ್ರೌಂಡರ್ ಆಗಿ ಎಲ್ಲವನ್ನ ನಿರ್ಮಾಪಕನಿಂದ ಹಿಡಿದು ಜವಾನಿಂದ ದಿವಾನಿನವರೆಗೂ ಅಂತಾರಲ್ಲ, ಹಾಗೆ ಕೆಲಸಗಾರನೂ ಅವನೇ, ಮಾಲೀಕನೂ ಅವನೇ, ಕಲಾವಿದನೂ ಅವನೇ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಎಷ್ಟು ಸಾಧ್ಯ ಅಷ್ಟು ಒಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇದೆ, ಅದು ಮೀರಿ ಮಾಡೋಕ್ಕಾಗ್ತಿರಲ್ಲ ಅವನು. ಆದ್ದರಿಂದ ಅಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಇಷ್ಟು ಸಿನಿಮಾಗಳು ಮಾಡ್ತಾರೆ. ಆದರೆ 10ಕ್ಕೊಂದು ಮುತ್ತು ಇಡುವಂತಾರೆ. 10 ಎಂಥವೋ ಸಿನಿಮಾಗಳು ಮಾಡೋ ಬದಲು ಒಂದು ಮಾಡಿದರೂ ಕೂಡ ಅದು ಹೆಸರಾಗಬೇಕು. ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಜೆಗಳು, ಜನಗಳು ಅದನ್ನು ನೋಡಿ ಒಳ್ಳೆ ಸಂದೇಶ ಇದೆ ಅಂತ ಹೇಳಬೇಕು. ಆ ರೀತಿ ಇರಬೇಕು. ಮತ್ತು ನಾನು ಬಯಸೋದೇನೆಂದರೆ, ಈ ಲಾಂಗು ಮಚ್ಚು ತೋರಿಸ್ಬಾರ್ದು. ಈ ಅನೈತಿಕತೆಯಿಂದ ಎಂಥ ಮನೆಗಳು ಹಾಳಾಗ್ತವೆ, ಎಷ್ಟು ಸಂಸಾರಗಳು, ಕುಟುಂಬಗಳು ಹಾಳಾಗ್ತವೆ ಅನ್ನೋದಕ್ಕೆ ಈ ಸಿನಿಮಾ ಇದು. ಹಾಗಾಗಿ ನಾನು ನೋಡಿದೆ ಶೂಟಿಂಗ್ ಅದು ನಿಜವಾಗಿಯೂ ಅಲ್ಲ, ಇದು ಓದಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಅವನ ಕಾದಂಬರಿಯನ್ನೇ ಅವನು ಮಾಡಿರೋದು ಕೂಡ. ಪ್ರಕಾಶ್ ಈ ರಾಜಕ್ರೀಡೆ ಅನ್ನೋದು ಅವ್ರ ಕಾದಂಬರಿ. ಮತ್ತು ಅವಳು ನಾನು ಕನ್ನಡಿ ನನ್ನ ಇದು ಕತೆ ನಾನು ಬರ್ತಿದ್ದೆ. ನಂದು 21 ಕೃತಿಗಳಾಗಿತ್ತು. ನಾನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದರಿಂದ ನಾನು ಬೇಕಾದಷ್ಟು ಬರೆದಿದ್ದೀನಿ. ಆದರೆ ಈ ಸಿನಿಮಾ ಮಾಡೋವಂಥದ್ದನ್ನು ನಾನೆಲ್ಲ ಒಪ್ಪಲ್ಲ, ನನಗೆ ಇಷ್ಟ ಆಗಲ್ಲ.
ಯಾಕೆಂದರೆ ಮತ್ತೆ ಮತ್ತೆ ಅದೇ ಮೂಢನಂಬಿಕೆಯಲ್ಲಿ ಅದೇ ಬರ್ತಾ ಇದ್ದರೆ ಅದರಿಂದ ಜನಕ್ಕೆ ಏನೂ ಸಂದೇಶ ಸಿಗಲ್ಲ. ಮಾಡೋರು ಮಾಡ್ತೀನಿ ಹೊಸತನವನ್ನು. ಈಗ ನೋಡಿ ಇದು ಒಂದು ಈ ಆಕಾಶದ ತೋರಿಸಿದೆಯಲ್ಲ ಅದು ದುರ್ಗದಲ್ಲಿ ಅದೇ ಅಲ್ಲ, ಅದರಲ್ಲಿ ಎಷ್ಟು ನೀತಿ ಇದೆ ಅಂದರೆ, ಇದು ತಿಳುವಳಿಕೆ ಇದೆ ಅಂದರೆ ಹೇಗೆ ಗ್ರಹಗಳು ಕೆಲಸ ಮಾಡ್ತವೆ, ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು, ಮತ್ತು ಈ ಭೂಮಿಯ ಆಯುಷ್ಯ ಏನು, ಎಷ್ಟು ಅಂತರದಲ್ಲಿ ಈ ಭೂಮಿಗೂ ಮತ್ತು ಆಕಾಶಕ್ಕೂ ಇದೆ. ಬಹಳಷ್ಟು ವಿಜ್ಞಾನದ ವಿಷಯಗಳು ಅದರಲ್ಲಿದೆ. ಹಾಗೆ ಒಂದು ಯಾವುದೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದಾಗ ಆ ಸಿನಿಮಾಗಳು ಬಹಳ ಜನಗಳಿಗೆ ಮುಟ್ಟದೆ ಹೋದರೂ ಕೂಡ ಸಾರ್ಥಕವಾದಂಥ ಕೆಲಸ ಮಾಡಿದೆ ಅನ್ನೋದು ಅವರ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ.